ಫೈನಲ್ ಆಗಿ ಆಚೆ ಬಂದು ನಮ್ಮ ಬೆಂಗಳೂರು ರೀಚ್ ಆಗಿದೆ ಗುರು. ಈಗ ಹೊರಟಿದ್ದೀವಿ ನಾವು ಯಶವಂತಪುರದ ಕಡೆಗೆ. ಯಶವಂತಪುರದಲ್ಲಿದ್ದಾರೆ ನಮಗೆ ಸ್ಲೀಪರ್ ಕೋಚ್ ಅದು ಇದು ಬಸ್ಗಳು. ಮೆಜೆಸ್ಟಿಕ್ಕಿಂದ ಯಶವಂತಪುರ ಮೇಲೆ ಹೋಗ್ಬೇಕು, ಅದಕ್ಕೆ ಹೊರಟಿದ್ದೀವಿ. ಬ್ರೋ ಬಂದಿದ್ದಾರೆ ಪಿಕಪ್ ಮಾಡಲಿಕ್ಕೆ. ಬನ್ನಿ ಈಗ ಹೊರಡೋಣ. ಆಡೋಣ. ಅಣ್ಣ ಆರ್ಕೆಸ್ಟ್ರಾ ಮಾಡೋರಂತ ಮುಂಚೆ ಎಷ್ಟು ಸಾಂಗ್ ಎಲ್ಲ ಆಡ್ತಿದ್ರಂತೆ. ಸೊ ಅದನ್ನ ಕೇಳಿ ಖುಷಿ ಆಯ್ತು. ಯೂಟ್ಯೂಬಲ್ಲಿ ಸುಮ್ಮನೆ ಸಬ್ಸ್ಕ್ರೈಬರ್ ಆಗಿದ್ರು, ಏನೋ ಆಗಿ ಎಲ್ಲ ನಿಂತೋಯ್ತು ಅಂತ. ಈಗ ಒಂದು ಹಾಡು ಹೇಳಿ ಅಂತ ಹೇಳ್ತಾ ಇದೀನಿ. ಹೇಳಿ ಗುರು, ಯಾವ್ದೋ ಒಂದು ಚೆನ್ನಾಗಿರೋದೊಂದು ಬಿಡೋಣ. ಯಾವ್ದೋ ಒಂದು ಬಿಡೋಣ. ಹಾ ಸರಿ ಆಯ್ತು ಬಿಡೋಣ. ಲೈಟ್ ಹಾಕಿ, ಚೆನ್ನಾಗಿ ಕಾಣ್ತೀರ ನೀವು. ಆಡೋಣ ಈಗ. ಅಣ್ಣನ ಹೆಸರು ಫಸ್ಟು? ನನ್ನ ಹೆಸರು ಗುರುರಾಜ್ ಅಂತ. ಗುರುರಾಜು. ಎಲ್ಲಿಂದ ಅಣ್ಣ ನೀವು? ಬಿಜಾಪುರ. ಹಾ, ಉತ್ತರ ಕರ್ನಾಟಕ. ಆಕ್ಚುಲಿ ನಮಗೆ ಏರ್ಪೋರ್ಟ್ ಇಂದ ಇವರೇ ಪಿಕಪ್ ಮಾಡ್ತಿರೋದು. ನಾವು ಡೆಲ್ಲಿಯಿಂದ ಹೋಗ್ಬೇಕು, ಬಂದು ಇಳಿದು ಬೆಂಗಳೂರಲ್ಲಿ ಈಗ ಹೋಗ್ತಾ ಇದೀವಿ. ಸೊ ಇವ್ರು ಕಲಾವಿದ ಅಂತೆ. ಹಂಗೆ ಒಂದು ಸಾಂಗ್ ಕೇಳೋಣ, ಹೇಳೋಣ ಒಂದು. ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ, ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ. ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ, ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ. ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ನಿನ್ನ ದೂರ, ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ನಿನ್ನ ದೂರ. ಕನಸಿನ್ಯಾಗ ಕರೆದಂಗಕ್ಕೈತಿ ಆ ನನ್ನ ಗೆಳೆಯರ, ಆ ನನ್ನ ಗೆಳೆಯರ. ಸೂಪರ್ ಅಣ್ಣ, ಸೂಪರ್. ಒಳ್ಳೆ ಚೆನ್ನಾಗಿ ಆಡಿದ್ರಿ. ಗುರುರಾಜ್ ಅಂತ ಇವ್ರ ಹೆಸರು. ಸೂಪರ್ ಆಗಿ ಆಡ್ತಾರೆ. ಉತ್ತರ ಕರ್ನಾಟಕದ ಹಾಡು. ಹೊಟ್ಟೆಪಾಡಿಗೆ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ. ಬಟ್ ಕಲಾವಿದ ಒಳ್ಳೆ, ತುಂಬಾ ಏನಂತಾರಲ್ಲ, ಟ್ಯಾಲೆಂಟೆಡ್ ಕಲಾವಿದ ಅಂತ ಅನ್ಕೊಳ್ಳಿ. ಹೀಗೆ ಎಷ್ಟೋ ಜನ ಟ್ಯಾಕ್ಸಿ ಡ್ರೈವರ್ಗಳು ತುಂಬಾ ಚೆನ್ನಾಗಿ ಟ್ಯಾಲೆಂಟೆಡ್ ಇದ್ದಾರೆ. ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇದ್ದಾರೆ, ಹಾಗೆ ಏನಪ್ಪ ಅಂತಂದರೆ ಸಾಂಗ್ ಫೀಲ್ಡಲ್ಲಿ ಇದ್ದಾರೆ, ಕಲಾವಿದರಿದ್ದಾರೆ, ಏನೇನೋ ಹವ್ಯಾಸಗಳಿದೆ. ಬಟ್ ಅದನ್ನೆಲ್ಲ ಬದಿಗಿಟ್ಟು ಟ್ಯಾಕ್ಸಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸಂಸಾರದ ಜವಾಬ್ದಾರಿ. ನಮ್ಮ ಹುಡುಗರದ ಕಥೆ ಇಷ್ಟ ಗುರು. ನೋಡಿ, ಇದು ಇವರ ಆರ್ಕೆಸ್ಟ್ರದ್ದು ಒಂದು ಬ್ಯಾನರು, ಗಾನಯೋಗಿ ಮೆಲೋಡೀಸ್ ಆರ್ಕೆಸ್ಟ್ರಾ ಅಂತ. ಕೆಳಗಡೆ ಫೋನ್ ನಂಬರ್ ಹಾಕಿದ್ದೀನಿ. ಯಾರಿಗಾರ ಆರ್ಕೆಸ್ಟ್ರಾ ಮಾಡಿಸ್ಕೋಬೇಕಾ, ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಅಥವಾ ಯಾವ್ದಾರ ಸರಿ ಮಾಡ್ತಾರೆ, ಮಾಡಿಸ್ಕೊಳ್ಳಿ. 3 days later. ಈಗ ನೀವೆಲ್ಲ ನೋಡ್ತಿರಂಗೆ ನಾವು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ನಮ್ಮ ಗಾಡಿಗಳು ಬಂದ್ಬಿಟ್ಟಿದ್ದಾವೆ ಗುರು. 2 ಗಾಡಿನೂ ಬಂದಿದೆ, ನನ್ನ ಹೆಸರಲ್ಲೇ ಮಾಡಿರೋದು. ಪ್ರಸಾದ್ ಬ್ರೋ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಫೋನ್ ಮಾಡ್ಬೇಕು ಈಗ. ಸೊ ನಾನು ನನ್ನ ತಮ್ಮ ಬಂದಿದ್ದೀವಿ. ಅಂತೂ ಇಂತೂ 2-3 ಡೇಸ್ ಆದಮೇಲೆ ಗಾಡಿ ಬಂದು ನಿಂತಿದೆ. 2 ಡೇಸ್ ಮುಂಚೆನೇ ಬಂದಿತ್ತು. ಈ ಡೇಟಿಗೆ ಯಾಕೆ ಬಂದಿದ್ದೀವಿ ಅಂದರೆ, ನಮ್ಮ ರೈಲ್ವೆ ಟಿಕೆಟ್ ಇದ್ದಿದ್ದು ಈ ಡೇಟಿಗೆ, ಅದಕ್ಕೆ ಈ ಡೇಟಿಗೆ ಬಂದಿದ್ದೀವಿ ತಗೊಂಡೋಗೋಣ ಅಂತ. ಸೊ ಹೇಗಾಯ್ತು, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಅಂತೂ ಇಂತೂ ಡೆಲ್ಲಿಯಿಂದ ನಮ್ಮ ಗಾಡಿಗಳು ಇಲ್ಲಿಗೆ ಬಂದಿದ್ದಾವೆ. ಯಾವ ಕಂಡೀಷನಲ್ಲಿದೆ, ಏನು ಕತೆ ಅಂತ ಎಲ್ಲನೂ ನೋಡೋಣ ಬನ್ನಿ. ಏನೋ ಡ್ಯಾಮೇಜ್ ಮಾಡಿದ್ದಾರಾ ಇಲ್ವಾ, ಏನು ಕತೆ ಎಲ್ಲನೂ ತೋರಿಸ್ತೀನಿ. ಅಲ್ಲೋದ್ರೆ 2 ಕಿಲೋಮೀಟ್ರ್ ಹಿಂದೆ ಇರೋದು ರೈಲ್ವೆ ಸ್ಟೇಷನ್ನು ಪ್ರಾಪರು. ಪಾರ್ಸಲ್ ಆಫೀಸ್ ಬಂದ್ಬಿಟ್ಟು ಇಲ್ಲೆಲ್ಲೋ ಐತಂತೆ, ದೇವ್ರನ್ನೇ ಗೊತ್ತಿಲ್ಲ. ಹುಡ್ಕೊಂಡು ಹೋಯ್ತಾ ಇದ್ದೀವಿ ಕೇಳ್ಕೊಂಡು. ಯಾಕೆ ಅಷ್ಟೊಂದು ದೂರ ಮಾಡ್ಬಿಟ್ಟಾರೆ, ನಡ್ಕೊಂಡು ಹೋಗ್ಲಿ ಅಂತನಾ? ಆಗಲೇ ಹೆಚ್ಚು ಕಮ್ಮಿ ಒಂದು 2 ಕಿಲೋಮೀಟ್ರ್ ನಡ್ಕೊಂಬಂದಿದ್ದೀವಿ. ಅಲ್ಲಿಂದ ಇನ್ನೂ ಒಳಗೋಗಿ ನಡ್ಕೊಂಬಂದಿದ್ದೀವಿ. ಪಾರ್ಸಲ್ ಆಫೀಸ್ ಇರೋದು ಇನ್ನೂ ಮುಂದೆ ಅಂತೆ. ಮುಂದೆ ಏನಕ್ಕೆ ಅಷ್ಟು ದೂರ ಮಾಡೋರು ಗೊತ್ತಿಲ್ಲಪ್ಪ. ಅಲ್ಲೋಣ, ಅಷ್ಟೊಂದು ದೂರ ಮಾಡೋರಪ್ಪ ಕಿತಾಪದ ನನ್ನ ಮಕ್ಕಳು. ಅಷ್ಟು ದೂರ ಯಾರು ಹೋಯ್ತಾರಪ್ಪ. ನಮ್ಮ ಹುಡುಗ ಬೇರೆ ಕೈ ಕಟ್ಕೊಂಡು ಹೋಯ್ತಾವನೆ. ಪಾರ್ಸಲ್ ಇದೇ ಗಾಡಿಯಲ್ಲಿ ಹಾಕೊಂಡು ಹೋಯ್ತಾರೆ ಅನ್ಸುತ್ತೆ. ನೋಡ್ರಿ, ಅದು ಎಷ್ಟು ದೂರ ಆಯ್ತದೆ, ನಡ್ಕೊಂಡು ಹೋಗುವ. ಯಾವ ಗಾಡಿಗಳು ನಿಂತಾವ್ರು, ನಮ್ಮ ನಿಂತಾವ ನೋಡು. ಅವ ಇಲ್ವಾ, ಯಾಕೆ ಎಲ್ಲಿಗೆ ಹಾಕ್ಬಿಟ್ರು ನಮ್ಮವ? ನೋಡಿ, ಇದೆಲ್ಲ ಪಾರ್ಸಲ್ ಆಫೀಸ್ ಆಗಿರು. ಸೊ ನಮ್ಮ ಗಾಡಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಹುಡುಕ್ತಾ ಇದ್ದೀವಿ. ಅದೇ ಅಲ್ಲೆಲ್ಲ ಆಯ್ತು ನೋಡು, ಇಲ್ಲ ಅಲ್ವಾ? ಹುಡುಕ್ತಾ ಇದ್ದೀವಪ್ಪ. ಇದೆಲ್ಲ ಗಲ್ಲಿ ಒಳಗೆ ಮಾಡ್ಬಿಟ್ಟಾರ ಪಾರ್ಸಲ್ ಆಫೀಸಾ. ನೋಡ್ರಿ ಅಲ್ಲಿ, ಅದು ಪಾರ್ಸಲ್ ಆಫೀಸ್ ಅಲ್ಲಿದೆಯಲ್ಲ ಅದು. ನಮ್ಮ ಗಾಡಿಗಳು ಕಾಣ್ತಾ ಇಲ್ಲ ಗುರು, ಬೇರೆ ಗಾಡಿ ಎಲ್ಲ ಕಾಣ್ತಾವೆ. ಅದೆಲ್ಲ ಐತೆ, ಏನು ಕತೆ ನೋಡ್ಬೇಕು. ಡ್ಯಾಮೇಜ್ ಆಗಿದೆ, ಏನು ಕತೆ ಎತ್ತ ಎಲ್ಲ ವಿಚಾರಿಸ್ಬೇಕು. ಅಲ್ಲಿರ ಅದು ಇರಂಗೈತೆ ನೋಡಿ ಆ ಕಡೆ. ಅರೆ ನೀ ಹಬ್ಬ ಅಲ್ಲ ಇಲ್ಲೂ ಇಲ್ಲ ನಂದು ಗಾಡಿ. ಯಾವ ನಮ್ಮವ ಇಲ್ವಲ್ಲಯ್ಯ ಒಳಗಿರಂಗ ಅವ ನೋಡು.
ಇದೇ ಪಾರ್ಸಲ್ ಆಫೀಸು. ಇಲ್ಲೇ ಐತಲ್ರು ನಮ್ಮ ಗಾಡಿ, ಇಲ್ಲೇ ಇದೆ ಒಂದು. ಇದು RX100, ಅದು RXZ. ಸೊ RXZ ಪ್ರಸಾದ್ ಬ್ರೋ ಅವ್ರು ಬಂದಿಲ್ಲ. ಅವ್ರು ಬರೋವರೆಗೂ ಗಾಡಿ ಇಲ್ಲೇ ಇರುತ್ತೆ, ಅದನ್ನು ಮಾತಾಡಬೇಕು ಎಕ್ಸ್ಟ್ರಾ. ಈ ಗಾಡಿನ ಈಗ ಆಚೆ ತೆಗೆದು ಟಿ ಟಿ ಕೊಟ್ಟು ಆಚೆ ತೆಗೆದು ಪೆಟ್ರೋಲ್ ಹಾಕ್ಕೊಂಡು ಏನೋ ಪ್ರೊಸೀಜರ್ ಇದೆ, ಬನ್ನಿ ಮುಗಿಸ್ಕೊಳ್ಳೋ. ಗಾಡಿ ಏನು ಡ್ಯಾಮೇಜ್ ಆಗಿರೋ ಕ್ಲೀನಾಗಿ ಬಂದೈತೆ, ಪರವಾಗಿಲ್ಲ. ನಿಜಾಮುದ್ದೀನಿಂದ ಇಂಡಿಕೇಟ್ರ್ ಡ್ಯಾಮೇಜ್ ಆಗಿಲ್ಲ, ಮುಂದ್ಗಡೆ ಒಂದು ನಂಬರ್ ಪ್ಲೇಟ್ ಕಸ್ಕೊಂಡೈತೆ. ಸೊ ಇದನ್ನು ಬೇರೆದು ಹಾಕ್ಸ್ಬೇಕು, ಹೊಸದು ಹಾಕ್ಸ್ಬೇಕು. ಅದು ಬಿಟ್ರೆ ಯಾವುದು ಏನು ಡ್ಯಾಮೇಜ್ ಆಗಿಲ್ಲ, ಎಂಥದ್ದು ಡ್ಯಾಮೇಜ್ ಆಗಿಲ್ಲ. ಬೆಂಗಳೂರು ಅಲ್ಲಿಂದ ಹೆಂಗಿತ್ತು ಹಂಗೆ ಬಂದೈತೆ ಗುರು. ಹಿಂದ್ಗಡೆ ಒಂದು ಟೋಪಿ, ಒಂದು ಮಡ್ಗಾಡ್ ಟೋಪಿ ಒಂದು ಕಸ್ಕೊಂಡೈತೆ. ನಮ್ಮ ತಮ್ಮನ ಅಂಗಡಿಗೆ ಹೋದ್ಮೇಲೆ ಹಾಕೋಬೇಕು. ಸೊ ಈಗ ಪೆಟ್ರೋಲ್ಗೆ ಆಯಿಲ್ ಮಿಕ್ಸ್ ಮಾಡ್ಕೊಂಡು ಆಯಿಲ್ ಹಾಕೊಳ್ಳೋಣ, ಪೆಟ್ರೋಲ್ ಹಾಕೊಳ್ಳೋಣ ಬನ್ನಿ. ಪೆಟ್ರೋಲ್ ಹಾಕು. ಸೊ ಗಾಡಿ ತೆಗೆದಾಯ್ತು ಆಚೆಗೆ. ನಮ್ಮ RXZ ನಮ್ಮ ಪಕ್ಕದಲ್ಲಿ ಸಾಗರ್ ಬೈ ಅವರು ಕಾಣ್ತಾ ಇದ್ರಲ್ಲ, ಅವ್ರು ಸಾಗರ್ ಬೈ ಹುಡ್ಕೋತಾರೆ, ಪ್ರಸಾದ್ ಬಂದು ಇಸ್ಕೊಂಡು ಹೋಗ್ತಾರೆ. ಸೊ ಈಗ ಬನ್ನಿ ಇದಕ್ಕೆ ಪೆಟ್ರೋಲ್ ಹಾಕುವ. ಆಯಿಲ್ ತಂದಿದ್ದೀನಿ ಶೆಲ್ಲಲ್ಲಿ, ಆಯಿಲ್ ಸಪ್ರೇಟು ಪೆಟ್ರೋಲ್ ಸಪ್ರೇಟು. ಇದಕ್ಕೂ ಹಾಕ್ಬಿಟ್ಟು ಇಲ್ಲಿಂದ ಹೋಗೋಣ ಬನ್ನಿ. ಅಂತೂ ಇಂತೂ ಗಾಡಿ ಬಂದಿದೆ, ಗಾಡಿ ಬಂದಿದೆ. ಇಷ್ಟೊತ್ತು ಆಯಿತು ಪ್ರೋಸೆಸ್ ಗುರು. ಓದ್ವಿ, ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ರೈಲ್ವೆ ಟಿಕೆಟ್ ಮತ್ತು ಕ್ಯಾರೇಜ್ ಹಾಕಿದ್ವಲ್ಲ ಅದ್ರದ್ದು ರಿಪೋರ್ಟ್ ಬರುತ್ತೆ, ಅದಕ್ಕೆ ಹೇಳಿದ್ರು. ಅದ್ರ ಜೊತೆಗೆ ಬಂದುಬಿಟ್ಟು ಇನ್ನೇನು ಕೇಳಲಿಲ್ಲ, ಪೆಟ್ರೋಲ್ ಇರಲಿಲ್ಲ, ಪೆಟ್ರೋಲ್ ಹೋಗಿ ತಗೊಬಂದ್ವಿ ಸೆಲ್ಫ್ ಪೆಟ್ರೋಲ್ ಬಂಕಲ್ಲಿ. ಅದನ್ನು ಮುಗಿಸ್ಕೊಂಡು ಬಿಚ್ಚೋರಿಗೆ ಲಾಸ್ಟಲ್ಲಿ ಬಿಟ್ಟಾದ್ಮೇಲೆ ಒಂದು 50 ರೂಪಾಯಿ 100 ರೂಪಾಯಿ ಕೇಳ್ತಾರೆ ಗುರು. ಅಂತೂ ಇಂತೂ ನಮ್ಮ RX ನಮ್ಮ ಅಮಾವಾಸ್ಯೆ ಬೆಂಗಳೂರಲ್ಲಿ ಹೋಗ್ತಾ ಇದ್ದಾರೆ. ಈಗ ಬೆಂಗಳೂರಲ್ಲಿ ಕಾಲಿಟ್ಟು ಕರ್ನಾಟಕಕ್ಕೆ ಕಾಲಿಟ್ಟು ಹೋಗ್ತಾ ಇದ್ದಾನೆ. ಈಗ ಇಲ್ಲಿಂದ ನಮ್ಮ ಪಯಣ KR ಪುರಂಗೆ. ಸೌಂಡು ಆಟೋ ಸೌಂಡ್ ಬಂದಂಗೆ ಬಂದೈತೆ. ಆಟೋ ಸೌಂಡ್ ಪ್ರಾಪರ್ ಆಟೋ ಸೌಂಡ್, 2 ಸ್ಟ್ರೋಕ್ ಆಟೋ ಬರುತ್ತಲ್ಲ ಅದೇ ಸೌಂಡ್ ಬರ್ತಾ ಇರೋದು. ರೀಸನ್ ಬಂದ್ಬಿಟ್ಟು ಸೈಲೆನ್ಸರ್ ಹಾಕ್ಸಿ 7000 ಕಿಲೋಮೀಟ್ರ್ ತನಕ ಓಡಿಸಿದ್ದೀನಿ. 6000 ಹತ್ತತ್ರ 6000 7000 ಅಂತ ಅನ್ಕೊಳ್ಳಿ. ಅದಕ್ಕಿಂತ ಮುಂಚೆ ಸುಮಾರು ಕಡೆ ಹೋಗಿದ್ದೀನಿ, ಚಂದ್ರಪುರದಲ್ಲಿ ಸುಮಾರು ಸಲ ಸುತ್ತಿದ್ದೀನಿ. ಗ್ಲಾಸ್ ಫುಲ್ ಇದೆಯಲ್ಲ ಗುರು, ಗ್ಲಾಸ್ ಫುಲ್ ಬರ್ನ್ ಆಗ್ಬಿಡೈತೆ. ಗ್ಲಾಸ್ ಫುಲ್ ಫಿಲಪ್ ಮಾಡಿಸ್ಬೇಕು. ಗ್ಲಾಸ್ ಫುಲ್ ಫಿಲಪ್ ಮಾಡಿಸಿದ್ರೆ ಸೌಂಡು ಬೇಸಿಯಾಗಿ ಸ್ಮೂತಾಗಿ ಇನ್ನೂ ಸಖತ್ತಾಗಿ ಕೇಳಿಸುತ್ತೆ. ಈಗ ಒಳ್ಳೆ ತಮಟೆ ಹೊಡೆದಂಗೆ ಕೇಳಿಸ್ತೈತೆ. ಅಯ್ಯೋ ನನ್ನ ಮಕ್ಳಿಗೆ ಏನಾಯ್ತೆ, ಒಂದು ಗಾಡಿ ಹೋಗೋ ಜೈಮಲ್ಲಿ 2 ಗಾಡಿ ಹೋಯ್ತಾರೆ. K09 ಮೈಸೂರು ಗಾಡಿ ಗುರ್ರೇ. ಸದ್ಯಕ್ಕೆ ನನಗೆ ಒಂದು ಹ್ಯಾಂಡ್ಲ್ ಒಂಚೂರು ಬೆಂಡ್ ಆದಂಗೆ ಕಾಣಿಸ್ತೈತೆ. ಅದು ಬಿಟ್ರೆ ಮುಂದ್ಗಡೆ ಅದು ನಂಬರ್ ಪ್ಲೇಟ್ ಕಿತ್ಕೊಂಡ್ಬಂದಿದೆ. ಅಂದರೆ ಅಸೆಂಬ್ಲಿನೇ ಒಂದು ಕಡೆ ಸೈಡು ಮುರಿದೋಗ್ಬಿಟ್ಟೈತೆ ಗುರು. ತೋರಿಸ್ತೀನಿ ಹೋದಾಗ ಹೆಂಗೆ ಏನೇನು ಕತೆ. ಸದ್ಯಕ್ಕೆ ಎಷ್ಟು ಕಾಣಿಸ್ತಾ ಇದೆ ಗುರು. ಅಂದರೆ ಟ್ರೈನಿಗೆ ಹಾಕೋದ್ಮೇಲೆ ಸಮಸ್ಯೆಗಳು. ಅದಕ್ಕಿಂತ ಮುಂಚೆ ನಿಮಗೆ ಹೇಳಿದ್ದೀನಿ ಏನು ಸಮಸ್ಯೆ ಇತ್ತು ಅಂತ. ನೋಡೋಣ ಮುಂದೆ ಇನ್ನೇನು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಏನೋ ಅಂತ ಗೊತ್ತಿಲ್ಲ. ನೋಡಿ R15 ಅವನು ಹೆಂಗೆ ಹೋಯ್ತು ಅವ್ನು ಗೊತ್ತಾಗೋರು. ತಿಗ ಬಗ್ಸ್ಕೊಂಡು ಹಂಗೆ ತೋರಿಸ್ತೀನಿ ನೋಡಿ. ನೋಡೋದು ನಿಗಾಗ್ತಾನೆ, ಮುಂದ್ಗಡೆ ಏನೋ ಇಟ್ಕೊಂಡು ಅವನು ಇಲ್ಲ, ಮುಂದೆ ಏನೋ ಇಟ್ಕೊಳ್ಳೋದಲ್ಲ. ಯಾಕೆ ನೀವು ಹೊಡಿತಾವನು ಬೈಕಾ? ಸಮಸ್ಯೆ ಇದೆಯಾ ಪಲ್ಸಾ ಬ್ರೋ? ಹೋಯ್ತೀನಿ ಕಣ. ನೋಡಿ ಹೆಂಗೆ ಹೊಡಿತಾವ ಅವನು. ಸೂಪರ್ ಪೊಸಿಷನ್ ಬ್ರೋ. ಹೆಂಗೆ ಕೂತ್ಕೊಂಡು ಹೊಡಿತಾವ ಗುರು. ನಲ್ಲ ರೇಖೆಯ ಯಾರ ತಮಿಳ್ನಾಡು ಇರ್ಬೇಕು ಶಿಷ್ಯ. ಅವ್ನು ನೋಡೋಕೆ ಅಂತಾನೆ ಹೆಂಗೆ ಬೇಕು ಹಂಗೆ ಹೊಡಿತಾ ಇದ್ದು ನಂಗೆ ಗಾಡಿಯ. ನೋಡಿ ಹೆಂಗೆ ಹೊಡಿತಾನೆ, ಹೆಂಗೆ ಕೂತ್ಕೊಂಡು ಹೊಡಿತಾನೆ ಶಿಷ್ಯ. ನಾನೇನೋ ಮುಂದೆ ಹಿಡ್ಕೊಂಡವನು ಅನ್ಕೊಂಡೆ, ಬಟ್ ಹೊಡೆಯ ಹೆಂಗೆ ಕೂತ್ಕೊಂಡ ಆಯ್ತಲ್ಲ ಅವನಿಗೆ ಶಿಷ್ಯಂಗೆ. ಅಲ್ಲ ಭಯ್ಯ ಸೂಪರ್, ಅವನು ಸೂಪರ್ ಅಂತಾನೆ. ಬೈ ಹೋಗ್ಬೇಕಾದ್ರೆ ಒಂದು ಫ್ಲೈ ಬೇಕು ಬೈ. ಚೆನ್ನಾಗಿ ಹೊಡಿತೀರ ಬೈಕು. ಅಲ್ಲ ಈಗ ಹೊಡೆದ್ರೆ ಅಷ್ಟು ಹೊಡೀರಿ ಸಾಕು. ನೀವು ಹೊಡೆಯೋದು ನೋಡೋಕ್ಕೆ ಚಂದ ಒಂಥರ ಸಕಾದಾಗ ಹೊಡಿತೀರ. ಆ ಪೊಸಿಷನ್ ಕೂತ್ಕೊಳ್ಳೋದೆಲ್ಲ ಸಕಾದಾಗಿತ್ತು. ಅಲ್ಲ ಹೋಗ್ಬೇಕಾದ್ರೆ ಒಂದು ಈಗ ಹೊಡೆದ್ರೆ ಅಷ್ಟು ಹೊಡೀರಿ ಸಾಕು ಬೈ. ಹಿಂದ್ಗಡೆಯಿಂದ ರೆಕಾರ್ಡ್ ಮಾಡ್ಕೊತೀನಿ. ಸ್ಟ್ರೈಟ್ ನಾವು ಹೆಬ್ಬಾಳ ಬಿಟ್ಟು ಮುಂದಕ್ಕೆ KR ಪುರಂ ರೋಡು. ನಿಮ್ದು ಯಾವ ಏರಿಯಾ? ಮತ್ತಿಕೆರೆನಾ? ಸರಿ, ಹಿಂಗೆ ಟರ್ನ್ ಆಗ್ತಿರೇನೋ. ಈಗ ಅಲ್ಲಿ ತನಕ ಹೊಡೆದ್ಬಿಡಿ ಸಾಕು, ನಾನು ಹಿಂದೆ ಬರ್ತೀನಿ.
ಬೈ ಹೇಳಿದ್ದೀನಿ, ಪರ್ಮಿಷನ್ ತಗೊಂಡಿದ್ದೀನಿ. ಈಗ ಬೈ ಒಂದು ಫ್ಲೈಬೈ ಕೊಡ್ತಾರೆ ಈಗ. ಹಾಳು ಮಾಡಿದ್ರಲ್ಲ ಅಣ್ಣು, ಫ್ಲೈಬೈ ಹಾಳು ಮಾಡಿದ್ರಲ್ಲ. ಮಿಸ್ ಆಯಿತು ಕಾರಣ ಭಯ್ಯ, ಮಿಸ್ ಆಗ್ಬಿಟ್ಟೆ ಭಯ್ಯ ನೀನು ಸತಿ. ನಮ್ಮ ಬೆಂಗಳೂರು ಟ್ರಾಫಿಕ್ಕು, ಕಾಡು, ಒಂಥರ ಝೂ, ಒಂಥರ ಮನುಷ್ಯರ ಮೃಗಾಲಯದ ಅಂತ ಸುಳ್ಳು ಹೇಳ್ತೀನಿ ಗುರು. ಅಲ್ಲಡೆ ಆಟೋ ಬಂದು ಅಲ್ಲಿ ನಿಂತೈತೆ, ಬೈಕ್ ಅಲ್ಲಿ ನಿಂತೈತೆ, ಅಣ್ಣ ಬಂದು ಇಲ್ಲಿ ನಿಂತವನೆ. ಸೂಪರ್ ಕಾರಣ ನೀನು, ಹೈ ಕ್ಲಾಸು ಎಜುಕೇಟೆಡ್ ಫೂಲುನು ಬಂದು ಇಲ್ಲಿ ನಿಂತವನೆ ಅಂತ ಸುಮ್ಮನೆ ಹೇಳ್ತೀನಿ ಗುರು. ಅಪ್ಪ ಸುಧಾರ್ಸೋಕ್ಕಾಗಲ್ಲ ಗುರು, ಬೆಂಗಳೂರು ಟ್ರಾಫಿಕ್ ಖಂಡಿತ ಆಗಲ್ಲ. ಜನರೇ ಬದಲಾಗಬೇಕು. ಎಷ್ಟು ಅಂತ ಬದಲಾಗಿ ಅಂತ ಟ್ರಾಫಿಕ್ ಪೊಲೀಸವರು ಬಾಯಿರ್ಕೋತಾರೆ. ಏನು ಮಾಡೋಕ್ಕಾಗಲ್ಲ, ಬದಲಾಗಲ್ಲ ಅದು ಗುರು. ಆಟೋ ಎರಡು ನಂಬರ್ ಐತಿದ್ದಕ್ಕೆ KS03886602 ಅಂತೆ, KS01AL5493 ಅಂತೆ. 2 ಮೀಟ್ರಾ ಅಂದರೆ 2 RC ನಂಬರು, 2 ಇದು ಈ ಗಾಡಿಗೆ ನಂಬರ್ ಏನೋ ಇರಬೇಕು ಗುರು. ನಮ್ಗೆ ಗೊತ್ತಿಲ್ಲ, ಏನೇನೋ RTO ರೂಲ್ಸ್ ಇರುತ್ತೆ. ನಮಗೆ ಯಾಕೆ? ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಹೇಳ್ರಪ್ಪ, ಏನು ಸಮಸ್ಯೆ, ಏನು ಕತೆ ಅಂತ. ಪಾಪ ಆಟೋದವರು ಜೀವನ ಹೊಟ್ಟೆಪಾಡು, ಏನು ಮಾಡ್ತೀರಿ? ಟ್ರಾಫಿಕ್ ನೋಡೋ ಮರ, ಟ್ರಾಫಿಕ್ಕು ಎಲ್ಲಿ ನೋಡಿದ್ರು ಕೆಂಪು ದೀಪಗಳೇ ಕಾಣ್ತಾವಲ್ಲ ಮರಯ. ಅಯ್ಯೋ, ಬೆಳಕಾದರೂ ಅಷ್ಟೇ, ಸಂಜೆ ಆದರೂ ಅಷ್ಟೇ, ಹಿಂದ್ಗಡೆ ಕೆಂಪು ದೀಪಗಳು ಆನ್ ಆಗಿದ್ದಾವೆ ಅಂದರೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಉಂಟು. ನಿನಗೆ ಇದೆ ಮಾರಿ ಹಬ್ಬ ಅಂತ. ಇಂಥ ಟ್ರಾಫಿಕಲ್ಲಿ ಏನಾದರೂ ಅರ್ಜೆಂಟ್ ಅದನ್ನು ಸಿಗಾಕೊಂಡ್ರೆ ಅಲ್ಲೇ ಮಾಡ್ಕೊಳ್ಳೋದೆ, ಗರ್ಭಿ ಏನಾದರೂ ಸಿಗಾಕೊಂಡ್ರೆ ಅಲ್ಲೇ ಡೆಲಿವರಿ ಆಗೋದೆ, ಹಾರ್ಟ್ ಅಟ್ಯಾಕ್ ಇರೋರು ಸಿಗಾಕೊಂಡ್ರೆ ಅಲ್ಲೇ ಹೊಗೆ ಆಡಿಸ್ಕೊಳ್ಳೋದೆ. ಏನೇ ಆದರೆ ಅಲ್ಲಲ್ಲೇ. ಯಾವ ಮಾತಾಡೋದು ಏನಯ್ಯ? ಏನು ಕಿವಿ ಮುಚ್ಕೊಳ್ಳೋ, ನೀನು ನಿಂಗೆ ಡಿಸ್ಟರ್ಬ್ ಮಾಡಿದ್ನ? ಬಸ್ ನಮ್ಮ ಪಾಡಿಂದ ಹೋಯ್ತಿದ್ದೆ. ಕಿವಿ ಮುಚ್ಕೋ, ಕಿವಿ ಗೊತ್ತೇ ಹಾಕೋ. ಹೋಯ್ತಾರಲ್ಲ 60ರಲ್ಲಿ, ಅದರಲ್ಲೇನಪ್ಪ ನಿಧಾನಕ್ಕೆ ಹೋಗೋಣ. ನಾನು ಟ್ರಾಫಿಕ್ ಒಳಗೆ ಬಂದ್ಬಿಟ್ರೆ ನಿಧಾನಕ್ಕೆ ಹೋಗಪ್ಪ ಅಂದ್ರೆ ನಾವು ಅದೇ ಆನೆ ಮರಿತ ಹೋದಂಗೆ ಹೋಗ್ಬೇಕು. ನನಗೆ ಹಿಂಗೆ ಹೇಳಿದ್ನಲ್ಲ, ಬೈದ್ನಲ್ಲ, ಇನ್ನೇನಕ್ಕೂ ಸಿಟ್ಟು ಬರಲಿಲ್ಲ ಗುರು. ವಯಸ್ಸಾಗೈತಿ, ಹೇಳೋ ರೀತಿ ಹೇಳ್ಬೇಕು. ಹೋಯ್ತಾ ಇದೀವಿ ಬೈಕಲ್ಲಿ ಚೂ ಅಂತ ಹೋಗಿದ್ರೆ ಹೆಂಗ್ ಗುರು? ಏನು ಅರ್ಥ ಅದು? ವಯಸ್ಸಾಗೈತಿ, ಇವ್ರು ಹೇಳ್ಬೇಕು, ಹೇಳ್ಕೊಡ್ಬೇಕು ನಮಗೆ. ಅದು ಬಿಟ್ಬಿಟ್ಟು ನಮ್ಮ ಕೈಲಿ ಇವ್ರು ಹೇಳಿಸ್ಕೊಂಡ್ರೆ ಏನು ತಲೆ ಬುದ್ಧಿ ಇಟ್ಕೊಂಡ್ರ ಜನ? ಏನು ಕತೆ? ಏನು ಬೇಕು ಅಂತ ಹೊಡಿರ್ತೀರ ಗುರು? ಟ್ರಾಫಿಕ್ ಇರುತ್ತೆ, ಬೇಗ ಹೋಗ್ಬೇಕು. ಸ್ವಲ್ಪ ದೂರ ಹೊಡೆದಿರುತ್ತಪ್ಪ. ಏನು 70-80ರಲ್ಲಿ ಮುಸ್ಕೊಂಡು ಹೋಗತ್ತೆ ಟ್ರಾಫಿಕಲ್ಲಿ. ಅದಕ್ಕೆ ಸೌಂಡ್ ಸ್ವಲ್ಪ ಜೋರಾಗಿ ಕೇಳಿಸಿರುತ್ತಪ್ಪ. ಅದನ್ನ ಹೇಳ್ಬೇಕು, ನಿಧಾನಕ್ಕೆ ಹೋಗಪ್ಪ ಅಂತ. ಅದು ಬಿಟ್ಬಿಟ್ಟು ತೂ ಅಂತ ಹೋಗಿದ್ರೆ ಇವ್ರ ಮನೆ ಮಕ್ಕಳು ನಾವು. ಇಂಥ ವಯಸ್ಸಾಗುತ್ತೆ, ಅದಕ್ಕೆ ಸುಮ್ಮನೆ ಏನಿಲ್ಲ ಅಂದ್ರೆ ನನ್ನ ಬಾಯಲ್ಲಿ ಇನ್ನೂ ಕೆಟ್ಟ ಪದಗಳು ಬರೋ ಗುರು. ಗ್ಲಾಸ್ ಹುಲ್ ಖಾಲಿ ಆಗಿರೋ ಕಾರಣಕ್ಕೆ ಅಷ್ಟೊಂದು ಸೌಂಡ್ ಬರ್ತದೆ. ನೀವು ಕೇಳಿಸ್ಕೊಡ್ರಪ್ಪ, ನೀವೇ ಒಂದ್ಸತಿ ಕೇಳಿಸ್ಕೊಂಡು ನೀವೇ ಕಮೆಂಟ್ ಸೆಕ್ಷನ್ ಮಾಡಿ ಗುರು. ಅಜ್ಜಿ, ರ್ಯಾಪಿಡೋ ಬೈಕ್ ಬ್ಯಾನ್ ಆಗಿದ್ದು ಯಾವ್ಯಾವ ಮೂಲೆಯಲ್ಲಿ ನಿಂತಿದ್ದ ಆಟೋಗಳು, ಎಲ್ಲೇ ಯಾವ್ಯಾವ ಗಲ್ಲಿ, ಯಾವ್ಯಾವ ಹಳ್ಳಿ, ಯಾವ ಊರಲ್ಲಿದ್ದೋ ಆಟೋಗಳು ಬೆಂಗಳೂರಿಂದ ಆಚೆ ಹೋಗಿದ್ದಾವೆಲ್ಲ ಒಳಗೆ ಬಂದ್ಬಿಟ್ಟಾಗ್ರು. ಎಲ್ಲಿ ನೋಡಿದ್ರು ಆಟೋ ರಾಜ್ಯ ಅಂತ ಎಲ್ಲ ಬಂದ್ಬಿಟ್ಟು ಹಳೆ ಗಾಡಿಗಳೆಲ್ಲ ರೋಡಿಗೆ ಇಳಿದ್ಬಿಟ್ಟಾಗ್ರು. ರೋಡಿಗೆ ರಾಧಿಕಾ ಅಂತ ಆಟೋ ಎಲ್ಲ ಒಳಗೆ ಇಳಿದ್ಬಿಟ್ಟಾಗ್ರು. ನೋಡಿ ಎಷ್ಟು ಆಟ ನೋಡಿ, ಕಣ್ಣು ಹಾಕಿ ನೋಡಿದ್ರು 10 ಆಟ ಕಾಣ್ತಾವ್ರು. ಯಾವುದೇ ರೋಡು ಈಗ ಹೋಯ್ತಾ ಇರಲಿ, ಇದ್ಬಿಟ್ಟು ನೆಕ್ಸ್ಟ್ ನೋಡಿದ್ರು 10 ಆಟ ಮಾಡೋದು ಕಣ್ಣಿಗೆ. ಅಷ್ಟೊಂದು ಆಟೋಗಳು, ಅಷ್ಟೊಂದು ಟ್ಯಾಕ್ಸಿ ಬೆಂಗಳೂರಲ್ಲಿ ಆಗ್ರು. ಸೂಪರ್. A few moments later. ನನ್ನ ತಮ್ಮನ ಅಂಗಡಿ ಬಂದು ಸೆಟ್ಲ್ ಆಗಿದ್ದೀವಿ. ಈಗ ತಾನೇ ಜಸ್ಟ್ ಬಂದು ಇಳ್ಕೊಂಡ್ವಿ. ಗಾಡೀಲಿ ಏನೇನು ಪ್ರಾಬ್ಲಮ್ ಆಗಿದೆ, ಏನೇನು ಕತೆ ಅಂತ ಸಂಪೂರ್ಣವಾಗಿ ಅಂದರೆ ಇಡೀ ಟ್ರಿಪ್ಪಲ್ಲೇ ಹೇಳ್ತೀನಿ. ಈಗ ಟ್ರೈನಲ್ಲಿ ಆಗ್ತಾಗ ಏನು ಪ್ರಾಬ್ಲಮ್ ಆಯಿತು, ಅದಾದ್ಮೇಲೆ ಇಡೀ ಟ್ರಿಪ್ಪಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಕ್ಲೀನಾಗಿ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ ಹೆಂಗೆ. ಈಗ ಟ್ರೈನಲ್ಲಿ ಆಗ್ತಾಗ ನೋಡಿ, ಇಲ್ಲಿ ಇದೊಂದು ಸೈಡ್ದು ಮುರಿದೋಗಿದೆ ಅಥವಾ ನಟ್ಟು ಲೂಸ್ ಆಗಿದೆ ಗೊತ್ತಿಲ್ಲ. ಮತ್ತೆ ಮುಂದ್ಗಡೆದು 3mm ಟೈಪ್ ಹಾಕಿ ನಂಬರ್ ಪ್ಲೇಟ್ ಹಾಕಿದ್ರು, ಅದು ಕೂಡ ಕಿತ್ಕೊಂಡ್ಬಂದಿದೆ. ನಂಬರ್ ಪ್ಲೇಟ್ ಆ ಥರನೇ ಇದೆ. ಇಂಡಿಕೇಟರ್ ಚೆನ್ನಾಗಿದೆ ಗುರು, ಮಾಸ್ಕ್ ಚೆನ್ನಾಗಿದೆ. ಸೀಟು ಮುಂಚೆನೇ ಹರಿದೋಗಿತ್ತು ಗುರು, ಟ್ರಿಪ್ಪಲ್ಲೇ ಹರಿದೋಗಿತ್ತು. ಈ ಕಡೆ ಸೈಡ್ ನೋಡಿ, ಈ ಕಡೆ ಸೈಡು ಹರಿದೋಗಿತ್ತು, ಅದರಲ್ಲೇ ಮ್ಯಾನೇಜ್ ಮಾಡಿದ್ದೀನಿ, ತೊಂದರೆ ಇಲ್ಲ. ಅದು ಬಿಟ್ಟರೆ ಇಲ್ಲಿ ಟ್ರಿಪ್ಪಲ್ಲೇ ಇರಬೇಕಾದ್ರೆ ಹಿಂದ್ಗಡೆದು ಕ್ಯಾಪ್ ಕಸ್ಕೊಂಡಿತ್ತು, ನಿಮಗೆ ಗೊತ್ತು, ಅದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಬಿಟ್ಟರೆ ಗುರು ಅಂಥದ್ದು ನೋಡಿಲಿ, ಫುಟ್ ರೆಸ್ಟ್ ಕಿತ್ಕೊಂಡೋಗಿತ್ತು, ಅದು ಫುಟ್ ರೆಸ್ಟ್ ಬೇರೆ ಹಾಕ್ಸ್ಬೇಕು. ಆಮೇಲೆ ಹ್ಯಾಂಡ್ಲು ಸ್ವಲ್ಪ ಬೆಂಡ್ ಅನ್ನಿಸ್ತು ನನಗೆ ಟ್ರೈನಲ್ಲಿ ಹಾಕಿದ್ಮೇಲೆ. ಈಗ ಇಳಿಸ್ಕೊಂಡ್ಮೇಲೆ ಬೆಂಡ್ ಆಗಿರ್ಬೇಕು ಮೋಸ್ಟ್ಲಿ. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಗುರು, ಸಿಂಪಲ್, ಎಂಥದ್ದು ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ಆಮೇಲೆ ಇನ್ನೊಂದು ಸೈಲೆನ್ಸರು
ಏನಾಯ್ತು ಅಂದರೆ ಗ್ಲಾಸ್ ವೂಲ್ ಖಾಲಿ ಆಗಿದೆಯಲ್ಲ, ಅದಕ್ಕೆ ಸೌಂಡ್ ಸ್ವಲ್ಪ ರಾ ಬರ್ತಾಯಿದೆ, ಅಂದರೆ ಆಕ್ವರ್ಡಾಗಿ ಬರ್ತಾಯಿದೆ ಅಷ್ಟೇ. ಗ್ಲಾಸ್ ಫುಲ್ ಅಪ್ ಮಾಡಬೇಕು. ಇಷ್ಟು ಪ್ರಾಬ್ಲಮ್ಮು ಗಾಡಿಯಲ್ಲಿರೋದು ಸದ್ಯಕ್ಕೆ. ಅದು ಬಿಟ್ಟರೆ ನೀನು ಪ್ರಾಬ್ಲಮ್ ಇಲ್ಲ ಗುರು. ಚಿಂದಿಯಾಗಿ ಹೋಗ್ಬಿಟ್ಟು ಚಿಂದಿಯಾಗಿ ಬಂದಿದೆ ಗಾಡಿ.